ವಿಂಟರ್ ಲೈಫ್ ಚಳಿಗಾಲ ಹೆಂಗಿರುತ್ತಪ್ಪ ಅಂದ್ರೆ ಸ್ವೀಡನ್ದಾಗ ಭರ್ಜರಿ ಸ್ನೋ ಬೀಳ್ತಿರುತ್ತೆ. ಹೊರಗೆ ಹೋಗ್ಬೇಕಂದ್ರೆ ಮೊಳಕಾಲ್ತನೇ ಇರ್ಬೇಕು ಶೂಸ್ ಅಂತ. ಶೂಸ್ ಹಾಕ್ಕೊಂಡು ಫುಲ್ ಸೋಲೆಲ್ಲ ಗ್ರಿಪ್ ಇರೋದು ಹಾಕೋಬೇಕು. ಕಾರ್ ಅದು ತೊಗೊಂಡಕ್ಕಿಪ್ಪ ಅಂತಂದ್ರೆ ಎಲ್ಲ ಪ್ಲ್ಯಾನ್ ಮಾಡಿರ್ಬೇಕು ಕರೆಕ್ಟಾಗಿ. ಯಾಕಂದ್ರೆ ಹೀಟರ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ಬೇಕು ಒಂದು 15 ಮಿನಿಟ್ಸ್ ಮೊದಲ. ಸ್ನೋ ಎಲ್ಲ ಬಿದ್ದು ಬೆಳಕ ಆಮೇಲೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ದಾಗ ಸ್ನೋ ಎಲ್ಲ ಐಸ್ ಆಗಿಬಿಟ್ಟಿರುತ್ತೆ, ಫುಲ್ ಗಟ್ಟಿಯಾಗಿರುತ್ತೆ. ನಡೆದಾಡ್ಬೇಕಂದ್ರೆ ಭಾರಿ ಕೇರ್ಫುಲ್ಲಾಗಿ ನಡೆದಾಡ್ಬೇಕು. ಎಲ್ಲಿ ಬೀಳ್ತೀವೋ ಎಲ್ಲಿ ಹೇಳ್ತೀವೋ ಅಂತ ಹೇಳಿ ಹಿಂಗಿರುತ್ತೆ. ಚಿಕ್ಕ ಮಕ್ಕಳದ್ದು ಇದ್ದು ಅಂದ್ರೆ ಇಂಥ ಸ್ಟ್ರಾಲರ್ ಒಂದು ಕಂಪಲ್ಸರಿ ಇರಬೇಕಿಲ್ಲೊಂದು. ಇಲ್ಲೆಲ್ಲ ನೋಡ್ಲಾ, ಇಲ್ಲಿ ನಡೆದಾಡಿ ಸ್ನೋ ಎಲ್ಲ ಐಸ್ ಆಗಿಬಿಟ್ಟತಿ. ನಮ್ಮ ಕಡೆ ಅವ್ನು ಎಲ್ಲರೇ ಹೋಗಿ ಹೋಟೆಲ್ದಾಗೆಲ್ಲ ಸ್ಟೇ ಮಾಡ್ತೀಪ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರೆಲ್ಲ ಇಟ್ಟಿರ್ತಾರೆ. ಇಲ್ಲಿ ಸ್ವೀಡನ್ದಾಗ ನೋಡಿದಪ್ಪ ಅಂದ್ರೆ ಬೆಳಗ್ಗೆ ಎದ್ರೆ ಫುಲ್ ಮೀಟ್ ಇಟ್ಟಿರ್ತಾರೆ. ಈ ಮೀಟ್ ತೊಗೋದು, ಒಂದು ಚೀಸ್ ಹಾಕೋದು, ಬ್ರೆಡ್ಡಲ್ಲಿ ತೊಗೊಂಡು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದ್ಬಿಡೋದು. ಸೊ ಹೊರಗೆಲ್ಲ ಆ ನಮ್ನಿ ಚಳಿ ಇರುತ್ತೆ. ಸೊ ಬಾಡಿಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ತಿನ್ಬೇಕು. ಅದ್ರ ಸಲುವಾಗಿ ಈ ಥರ ಮಾಡ್ತಾರೆ ಇವ್ರ. ಯಾವರ ಅವನವನ ವೆಜಿಟೇರಿಯನ್ದಾಗ ಇದ್ದಂದ್ರೆ ಇಲ್ಲಿ ಅವನವ್ನು ಬಾಯಿ ಬಿಡ್ಕೋಬೇಕು, ಏನು ತಿನ್ಬೇಕೋ ಏನಿಲ್ಲೋ. ಹಿಂಗೆ ತರಕಾರಿ ಹಣ್ಣು ತಿಂದು ಎದ್ದು ಬಿಡ್ಬೇಕು. ಇಲ್ಲಿ ಇದು ನಾವು ಸ್ಟೇ ಮಾಡತ್ತಿದ್ದ ಹೋಟೆಲ್ ರೂಮ್ ಇದೆ. ವ್ಯೂ ಮಾತ್ರ ಸಖತ್ತಾಗೈತಿ. ಇಲ್ಲಿ ಮಾತ್ರ ಅವನವನ ಅಲ್ಲಿ ಮ್ಯಾಲೆ ಲೆಫ್ಟ್ ಸೈಡ್ ಏನು ಲೈಟ್ಸ್ ಕಾಣ್ತಾವಲ್ಲ, ಅದೆಲ್ಲ ಸ್ಕೀಯಿಂಗ್ ಟ್ರ್ಯಾಕ್ ಅದಲ್ಲಿ ಗುಡ್ಡದಾಗೆಲ್ಲ ಸ್ಕೀಯಿಂಗ್ ಮಾಡ್ತಾರೆ. ಗಟ್ಟದ ಹಂಚಿದ ತೆಂಕಾಯಿ ಬತ್ತು ತೂಯೆ. ಇಲ್ಲೆಲ್ಲ ಇವು ಎಲೆಕ್ಟ್ರಿಕ್ ಸ್ಕೂಟರ್ ಇಟ್ಟಾರಲ್ಲ, ಇವೆಲ್ಲ ರೆಂಟ್ ತೊಗೊಂಡು ತಿರುಗಾಡಕ್ಕೆ ಹೋಗ್ತಾರೆ ಜನ. ಬಟ್ ಇವಾಗೆಲ್ಲ ಸ್ನೋ ಬಿದ್ದ ಸ್ನೋ ಎಲ್ಲ ಐಸ್ ಆಗಿರುತ್ತೆ, ಸ್ಲಿಪ್ರಿ ಆಗಿರುತ್ತೆ ರೋಡೆಲ್ಲ. ಅದಕ್ಕೆ ಜನ ಆದಷ್ಟು ನಡೆದಾಡಕ್ಕೆ ಪ್ರಿಫರ್ ಮಾಡ್ತಾರೆ ಇಲ್ಲಿ. ಇದು ರಿವರ್ ಇಲ್ಲಿ ನೋಡ್ರಿಲ್ಲ ಕೆಳಗೆ ಅವನು ಸ್ನೋ ಎಲ್ಲ ಬಿದ್ದು ಐಸ್ ಆಗೈತಿ, ನೀರಾಗ ತೇಲಾಡೈತಿ ಐಸ್ ಎಲ್ಲ. में सिंगल शेर नाम है उसका बब्बर शेर. ಹುರಿಯಲಿ ವಠೋಣ ಎದೆಯಿರಿಯುವ ಬಾಣ. जंगल में सिंगल शेर नंबर